ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಿಲಿ ಗ್ರಾಮದಲ್ಲಿ ಶ್ರೀರಾಮ ಯೋಗಿ ಪರಮಹಂಸ 41ನೇ ಜಾತ್ರಾ ನಿಮಿತ್ತವಾಗಿ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಆರ್.ವಿ. ತಿಮ್ಮಾಪುರ್ ಅವರು ಕ್ರೀಡಾ ಇಲಾಖೆಯಿಂದ 8 ಲಕ್ಷದ ವೆಚ್ಚದ ಕಬಡ್ಡಿ ಮ್ಯಾಟ್ ಕುಳ್ಳಿ ಗ್ರಾಮದ ಕಬಡ್ಡಿ ಕ್ರೀಡಾ ತಂಡಗಳಿಗೆ ಇಂದು ದಿನಾಂಕ 15/2/2026ರಂದು ಆರ್.ವಿ. ತಿಮ್ಮಾಪುರ್ ಅವರ ಸಹೋದರಾದ ಹನುಮಂತ್ ತಿಮ್ಮಾಪುರ್ ಅವರು ಪೂಜೆ ಮಂಗಳಾರತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಈರಯ್ಯ ಹಿರೇಮಠ್, ವೀರಭದ್ರೇಶ್ವರ ಮಠ ಕುಳ್ಳಿ ಪೂಜಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು. ಕ್ರೀಡಾಪಟುಗಳು, ಗುರು ಹಿರಿಯರು ಆರ್.ವಿ. ತಿಮ್ಮಾಪುರ್ ಅವರಿಗೆ ಮತ್ತು ಅವರ ಸಹೋದರರಿಗೆ ಧನ್ಯವಾದಗಳನ್ನು ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುತ್ತಪ್ಪ ಗನಿ, ಈರಪ್ಪ ಗನಿ, ಬಸಪ್ಪ ಬಳವಾಡ್, ಬಸವರಾಜ್ ಗನಿ, ಉಮೇಶ್ ಗನಿ, ಊರಿನ ಪ್ರಮುಖರಾದ ಸಂಜು ನಡುವಿನಮನಿ, ಸುಭಾಷ್ ಬಡ್ಡಿ ಗುಡದಾರ್, ರಮೇಶ್ ತಳಪಟ್ಟಿ, ಆನಂದ್ ಗನಿ, ಮಲ್ಲಪ್ಪ ಐಹೊಳೆ, ಸಿದ್ದರಾಮ್ ಮರನೂರ್, ಬಸವರಾಜ್ ಗನಿ, ಭೀಮಾನಂದ್ ಒಂಟಗೋಡಿ, ಕಬಡ್ಡಿ ಕೋಚ್ ಶಿವಾನಂದ್ ಬೂದಿಹಾಳ್, ಕಬಡ್ಡಿ ಮಹಿಳಾ ಆಟಗಾರರು, ಮಹಿಳಾ ಕೋಚರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕುಳ್ಳಿ ಗ್ರಾಮಕ್ಕೆ ಅವಶ್ಯಕತೆ ಇದ್ದಂಥ ಕಬಡ್ಡಿ ಕ್ರೀಡಾಪಟುಗಳಿಗೆ ಅವಶ್ಯಕತೆ ಇದ್ದಂಥ ಮ್ಯಾಟನ್ನು ನಮ್ಮ ಮುಧೋಳ ತಾಲೂಕಿನ ಅಬಕಾರಿ ಸಚಿವರು ಹಾಗೂ ಮುಧೋಳ ತಾಲೂಕಿನ ಶಾಸಕರಾದಂಥ ಆರ್.ವಿ. ತಿಮ್ಮಾಪುರ್ ಸರ್ ಅವರು ನಮಗೆ ನಮ್ಮ ಕುಳ್ಳಿ ಗ್ರಾಮಕ್ಕೆ ಈ ಮ್ಯಾಟನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೂರಿನ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಹಾಗೂ ಕ್ರೀಡಾಪಟುಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸುತ್ತೇನೆ. ಅನುದಾನದಲ್ಲಿ ಕುಳ್ಳಿ ಗ್ರಾಮದ ಕಬಡ್ಡಿ ಮ್ಯಾಟನ್ನು ಶ್ರೀ ಆರ್.ವಿ. ತಿಮ್ಮಾಪುರ್ ಸಾಹೇಬರು ನೀಡಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಬಡ್ಡಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಒಂದು ಒಳ್ಳೆಯ ಮ್ಯಾಟನ್ನು ಕೊಟ್ಟಿದ್ದಾರೆ, ಸದುಪಯೋಗ ಪಡಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೈ ಮುಗಿಸ್ತಾರೆ. 8 ಲಕ್ಷ ರೂಪಾಯಿಯನ್ನು